ಇದು ಆಹಾರ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದಂತಹ ಸುದ್ದಿ. ಕಾಳಸಂತೆ ದಂಧೆಯಲ್ಲಿ 200ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಹಲವು ಸಂಸ್ಥೆಗಳಿದೆ. ರೈಸ್ ಮಿಲ್ ಮಾಲೀಕರು ಕೂಡ ಭಾಗಿಯಾಗಿದ್ದಾರೆ. ಅಕ್ರಮದಲ್ಲಿ ರೈಸ್ ಮಿಲ್ ಭಾಗಿಯಾಗಿದೆ. ಅದರ ವಿರುದ್ಧ ಹಾಗಾದ್ರೆ ಯಾವುದೇ ಕ್ರಮ ಇಲ್ವಾ? ಪಡಿತರ ಕಾಳಸಂತೆಗೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿಸಿಟಿವಿ ಕಡ್ಡಾಯ ಅನ್ನುವಂಥದ್ದನ್ನ 2 ದಿನದ ಹಿಂದೆ ಸರ್ಕಾರ ಹೇಳಿತ್ತು. ಅದರ ಜೊತೆಯಲ್ಲಿ ರೇಷನ್ ಅಕ್ಕಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಇಲಾಖೆ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನೋದನ್ನ ಖುದ್ದು ಆಹಾರ ಸಚಿವರೇ ಹೇಳಿದ್ರು. ಆದ್ರೆ ಈ ಅಕ್ರಮದಲ್ಲಿ ಅನೇಕ ಸಂಸ್ಥೆಗಳಿದೆ, ರೈಸ್ ಮಿಲ್ಗಳಿದೆ, ಆ ರೈಸ್ ಮಿಲ್ಗಳ ಹೆಸರಿದೆ, ಕಂಪ್ಲೀಟ್ ಲಿಸ್ಟ್ ನಲ್ಲಿ ಎಲ್ಲವೂ ಕೂಡ ಇದೆ. ಆದ್ರೂ ಕೂಡ ಆಹಾರ ಸಚಿವರು ಇದರ ಬಗ್ಗೆ ಗಮನ ಹರಿಸಲಿಲ್ಲ. ಯಾಕೆ ಕ್ರಮ ಕೈಗೊಂಡಿಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಆ ದಂಧೆಕೋರರ ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನ ತೋರಿಸ್ತಾ ಇದೀವಿ ನೋಡಿ ಸ್ಕ್ರೀನ್ ಮೇಲೆ. ವೆರಿ ಕ್ಲಿಯರ್ಲಿ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಸಂಸ್ಥೆಗಳಿದೆ, ರೈಸ್ ಮಿಲ್ ಮಾಲೀಕರಿದ್ದಾರೆ. ಯಾವ್ಯಾವ ರೈಸ್ ಮಿಲ್ಗಳು ಅನ್ನೋದನ್ನ ಕೂಡ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಆ ಪತ್ರದಲ್ಲಿ ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಇನ್ನೂ ಕೂಡ ಆಗಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, 3 ತಿಂಗಳಾಯ್ತು. 3 ತಿಂಗಳಾದ್ರೂ ಕೂಡ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ, ಆಹಾರ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ, ಕ್ರಮ ಯಾಕೆ ಆಗಿಲ್ಲ 3 ತಿಂಗಳಾದ್ರೂ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಏನು ಉತ್ತರ ಕೊಡ್ತಾರೆ ಸಚಿವರು? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಬೇಜವಾಬ್ದಾರಿತನದ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಒಂದು ಡಾಕ್ಯುಮೆಂಟ್ ಸಮೇತ ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಕಳೆದ 3 ತಿಂಗಳ ಹಿಂದೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವಾಲಯದ ಕಾರ್ಯದರ್ಶಿಗಳು ಅಲ್ಲಿಯ ಇಲಾಖೆಯ ಆಯುಕ್ತರಿಗೆ ಪತ್ರವನ್ನು ಬರೀತಾರೆ. ನಮಗೆ ರಾಜ್ಯಾದ್ಯಂತ ಸಾಕಷ್ಟು ಎಂಎಲ್ಎಗಳು, ಎಂಪಿಗಳು, ಹೀಗೇನೆ ಮಿನಿಸ್ಟರ್ಸ್ ಕೆಲವರೆಲ್ಲ ಪತ್ರಗಳನ್ನು ಬರೀತಾ ಇದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳು. ಈ ರಾಜ್ಯದ ಬಹುತೇಕ ಸುಮಾರು 24 ಜಿಲ್ಲೆಗಳಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ಬ್ಲಾಕ್ ಬಲ್ ಹೋಗ್ತಾ ಇದೆ. ಮತ್ತೆ ಜೊತೆಗೆ ಕೇರಳಕ್ಕೆ ಈ ರಾಜ್ಯದ ಪಡಿತರ ಅಕ್ಕಿ, ಬಡವರಿಗೆ ಸೇರಬೇಕಾದಂತಹ ಅಕ್ಕಿ ಬ್ಲಾಕ್ ಮೂಲಕ ಕೇರಳಕ್ಕೆ ಹೋಗಿ ಸೇರ್ತಾ ಇದೆ ಅಂತಕ್ಕಂತಹ ಆಘಾತಕಾರಿ ಅಂಶಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಕಾರ್ಯದರ್ಶಿಗಳು ಸ್ವತಃ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಈ ಪತ್ರದ ಎಕ್ಸ್ಕ್ಲೂಸಿವ್ ಕಾಪಿ ಏನಿದೆ ಅದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥ, ಈ ಇಲಾಖೆಯಲ್ಲಿ ಆಂತರಿಕವಾಗಿ ಆಗಿರ್ತಕ್ಕಂತಹ ಒಂದು ಪತ್ರ ವ್ಯವಹಾರ ಆಗಿರ್ತಕ್ಕಂಥದ್ದು, ಇಲಾಖೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಪತ್ರದ ಎಕ್ಸ್ಕ್ಲೂಸಿವ್ ಕಾಪಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ನೋಡಿ, ಸುಮಾರು 350-400ಕ್ಕೂ ಹೆಚ್ಚು ಜನರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೇರಳಕ್ಕೆ ಅಕ್ಕಿ ಸಂಗ್ರಹವಾಗಿ ರಾಜ್ಯದಿಂದ ಕೇರಳಕ್ಕೆ ಸರಬರಾಜಾಗ್ತಾ ಇದೆ ಅಂತ ಹೇಳಿ ಸ್ವತಃ ಇಲಾಖೆ ಕಾರ್ಯದರ್ಶಿಗಳೇ ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ಒಂದು ಮಾತನ್ನ ಹೇಳ್ತಾರೆ ಅಶ್ವಿನಿ, ಅದರಲ್ಲಿ ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳು ಇದೆಲ್ಲವೂ ಗೊತ್ತಿದ್ದರೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದರ ಬಗ್ಗೆ ಕೂಡಲೇ ಪೊಲೀಸರ ಸಹಾಯವನ್ನು ತೆಗೆದುಕೊಂಡು ಆಹಾರ ಇಲಾಖೆಯ ಅಧಿಕಾರಿಗಳು ಇಂತಹ ಗೋಡನ್ಗಳಿರಬಹುದು ಅಥವಾ ಮಾಲೀಕರಿರಬಹುದು, ಸಂಸ್ಥೆಗಳಿರಬಹುದು, ಯಾವೆಲ್ಲ ಸಂಸ್ಥೆಗಳು ಈ ರೀತಿ ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹ ಮಾಡಿ ಬ್ಲಾಕ್ ಮಾಡಿ ಹೊರಗಡೆ ರಾಜ್ಯದಕ್ಕೆ ಕಳಿಸ್ತಾ ಇದ್ದಾರೆ, ಅಂತವ್ರನ್ನ ಮೇಲೆ ರೇಡ್ ಆಗಲಿ ಅಂತಕ್ಕಂಥದ್ದು ಮತ್ತೆ ಕ್ರಮ ಆಗಲಿ ಅಂತ ಹೇಳಿ ಪತ್ರ ಬರೆದ್ರು ಕೂಡ ಈವರೆಗೂ ಕೂಡ ಕ್ರಮ ಆಗಿಲ್ಲ. ಇಲಾಖೆ ಸಚಿವರು ಹೇಳ್ತಾರೆ, ನೀವು ಕೇಳಿಸ್ಕೊಂಡಿರ್ಬೋದು, ನಾವು ಮಾನಿಟರಿಂಗ್ ಮಾಡ್ತೇವೆ, ಕಮಾಂಡಿಂಗ್ ಸೆಂಟರ್ ನ ಮಾಡ್ತೇವೆ, ಜಿಪಿಎಸ್ ವ್ಯವಸ್ಥೆನ ತರ್ತೇವೆ ಅಂತ ಹೇಳ್ತಾರೆ. ಸರಿ ಆಯ್ತು, ಆಗಿದ್ರೆ ಈಗ ತರೋದು ಒಂದು ಭಾಗ, ಆದ್ರೆ ಈ ಹಿಂದೆ ಆಗಿದ್ರೆ ಹೊಣೆ ಯಾರು ಆಗಿದ್ರೆ ಈ ಮೃದು ಧೋರಣೆ ಯಾಕೆ ಅಂತ ಹೇಳಿ, ಅಕ್ರಮ ದಂಧೆಕೋರರ ಮೇಲೆ ಮೃದು ಧೋರಣೆ ಯಾಕೆ? ಇಲಾಖೆ ಕಾರ್ಯದರ್ಶಿಗಳ ಪತ್ರ ಬರೆದಿದ್ರೆ, ಪತ್ರ ಬರೆದ್ರು ಕೂಡ ಕ್ರಮ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಯಾವ ರೈಸ್ ಮಿಲ್ ವ್ಯಕ್ತಿ ಮಾಲೀಕ ಯಾರು, ಯಾವ ವ್ಯಕ್ತಿ ಕೇರಳಕ್ಕೆ ಸರಬರಾಜು ಮಾಡ್ತಿದ್ದಾನೆ, ಯಾವ ಜಿಲ್ಲೆಯಲ್ಲಿ ಯಾರ್ಯಾರು, ಯಾರ ಹೆಸರು, ವಿಳಾಸ, ಪ್ರತಿಯೊಂದು ಕೂಡ ಪತ್ರದಲ್ಲಿದೆ. ಸಂಪೂರ್ಣವಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇರತಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಕಾಪಿನ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಈಗ ನಮಗೆ ಸಿಕ್ಕಿರ್ತಕ್ಕಂತಹ ಡಾಕ್ಯುಮೆಂಟ್ ಏನಿದೆ, ಆ ಡಾಕ್ಯುಮೆಂಟ್ ಅಲ್ಲಿ ಇರತಕ್ಕಂತಹ ಸಂಸ್ಥೆಗಳ ಮೇಲೆ ಕ್ರಮ ತಗೊಳ್ತಾರೋ ಇಲ್ವೋ ಸಚಿವರು ಅಂತಕ್ಕಂಥದ್ದು ಒಂದು. ಮತ್ತೊಂದು ಕಡೆಗೆ ಈಗಾಗಲೇ ವಿಪಕ್ಷದವರು ಅಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ.
ಸಚಿವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಂತ ಕೆ.ಎಚ್. ಮುನಿಯಪ್ಪ ಅವರಿಗೆ ಅವ್ರು ಎಲ್ಲೋ ಒಂದು ಕಡೆ ಇಲಾಖೆ ಬಗ್ಗೆನೇ ಆಸಕ್ತಿ ಇಲ್ಲ, ಹೀಗಾಗಿನೇ ಅವರು ಇಷ್ಟು ಬೇಜವಾಬ್ದಾರಿತನವನ್ನು ತೋರ್ತಾ ಇರ್ತಕ್ಕಂಥದ್ದು. ಇಷ್ಟೊತ್ತಿಗೆ ಸರ್ಕಾರ ಯಾವ ರೀತಿಯ ಬೇಕಾದ್ರೂ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂತಕ್ಕಂಥದ್ದು. ಈಗ ನೋಡಿ ಮತ್ತೆ ಖರ್ಚು ಈ ಅಕ್ರಮ ದಂಧೆಕೋರರನ್ನ ಬಡಿದು ಅವ್ರನ್ನ ಜೈಲಿಗಟ್ಟುವಂತ ಕೆಲಸವನ್ನ ಮಾಡೋದು ಬಿಟ್ಟು ಅದನ್ನೆಲ್ಲ ಬಿಟ್ಟು ಈಗ ಮಾನಿಟರಿಂಗ್ ಮಾಡ್ತೇವೆ, ಕಮಾಂಡಿಂಗ್ ಸೆಂಟರ್ ಮಾಡ್ತೇವೆ. ಓಕೆ, ಅಕ್ರಮ ತಡೆಯೋದು ಒಂದು ಭಾಗ, ಆದ್ರೆ ಅಕ್ರಮ ಮಾಡಿದವ್ರ ಕತೆ ಏನು? ಹಾಗಿದ್ರೆ ಈ ಬರೋ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ ಅಶ್ವಿನಿ. ಸೊ ಹೀಗಾಗಿ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಇಲಾಖೆ ಸಚಿವರ ಗಮನಕ್ಕೆ ಬಂದರೂ ಕೂಡ ಎಲ್ಲ ಒಂದ್ ಕಡೆ ಜಾಣ ಕುರುಡುತನವನ್ನ ತೋರಿಸ್ತಿದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ನಮ್ಮ ಆಗ್ರಹ ಕೂಡ ಬಡವರಿಗೆ ಸೇರ್ಬೇಕಾದಂತಹ ಅಕ್ಕಿ ಈ ರೀತಿಯಾಗಿ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾಡ್ತಾ ಇದ್ದಾರೆ, ಜೊತೆಗೆ ಹೊರ ರಾಜ್ಯಗಳಿಗೆ ಅಕ್ಕಿ ಹೋಗ್ತಾ ಇದೆ ಅಂತಂದಾಗ ನಿಜಕ್ಕೂ ಕೂಡ ಇದು ಅಧಿಕಾರಿಗಳ ಬೇಜವಾಬ್ದಾರಿ. ಹೀಗಾಗಿ ಇಲ್ಲಿ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ ಅಂತಕ್ಕಂಥ ಸ್ವತಃ ಇಲಾಖೆಯ ಆಲ್ ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.